ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಶಾರದಾ ಮತ್ತು ಸಿದ್ದು ಇಬ್ಬರು ಡಿಸ್ಕಸ್ ಮಾಡಿಬಿಟ್ಟು ಶಾರದಾ ಆಚೆಗಡೆಗೆ ಬರ್ತಾಳೆ. ಆಚೆಗಡೆ ಬಂದಾದಮೇಲೆ ಸಿದ್ದುನು ಓಡಿ ಬರ್ತಾನೆ. ಬಂದ್ಬಿಟ್ಟು ಅವ್ರು ಕೈ ಇಟ್ಕೊತಾನೆ. ಸಾರ್ ಬಿಡಿ ಸರ್ ನನ್ನ ಕೈನ ಅಂತ ಹೇಳ್ತಾ ಇರ್ತಾಳೆ. ಏನು ಸಾರ್ದವ್ರೆ ಈಗಲೂ ಸಾರ್ ಅಂತ ಅಂದ್ಕೊಂಡು, ನೀವು ನನ್ನ ಅತ್ತೆ ಮಗಳು, ನೀವು ನನ್ನ ಮಾವ ಅಂತ ಕರಿಬೇಕು, ಮಾವ ಅಂತ ಕರೀರಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಸರ್ ಮಾವ ಅಂತ ನಾನು ಹೆಂಗೆ ಕರೀಲಿ ಅಂತ ನಾಚ್ಕೊತಾ ಇರ್ತಾಳೆ. ನೀವು ಇನ್ಮೇಲೆ ನನ್ನ ಮಾವ ಅಂತಲೇ ಕರಿಬೇಕು, ಸಾರ್ ಅನ್ನೋದೆಲ್ಲ ಇನ್ಮೇಲೆ ಸ್ಟಾಪ್, ಇನ್ಮೇಲೆ ಏನಿದ್ರು ಮಾವ ಅಂತ ಕರಿಬೇಕು ಅಂತ ಹೇಳ್ತಾಳೆ. ಮನೆ ಒಳಗಡೆಗೆ ಬರ್ತಾಳೆ. ಆವಾಗ ಮನೆಯವರು ಎಲ್ಲರೂ ಜ್ಯೋತಿಕನ ಮದುವೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹೆಂಗಾರು ಮಾಡಿ ರೋಹನ್ನ ಒಪ್ಪಿಸ್ಬಿಡ್ಬೇಕು ಅಂತ ತಾತ ಹೇಳ್ತಾ ಇರ್ತಾರೆ. ಶಾರದನ್ನು ನೋಡ್ತಿದ್ದಂಗೆ ಸುಮಿತ್ರನ ಕೋಪ ಬರುತ್ತೆ. ಈ ಮದುವೆ ವಿಷಯ ಮುಗಿಯೋವರೆಗೂ ಈ ಶಾರದಾ ಮಾತ್ರ ಇರಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಶಾರದಾ ನನ್ನಿಂದ ಮದುವೆ ನಿಂತೋಯ್ತು ಅಂತ ಮದುವೆ ಬಗ್ಗೆ ಮಾತಾಡೋದಕ್ಕೆ ಅಂತ ಹೋಗ್ತಾಳೆ. ಆವಾಗ ನೀನೇನು ಮಾತಾಡಬೇಕಾಗಿಲ್ಲ, ನಿನಗೆ ಅದಕ್ಕೂ ಸಮಜಾಯಿಷಿ ಕೊಡ್ತಿದ್ದೆ ಅಲ್ವಾ, ನೀನೇನು ಮಾತಾಡೋ ಅವಶ್ಯಕತೆ ಇಲ್ಲಮ್ಮ ಅಂತ ತಾತ ಹೇಳ್ಬಿಡ್ತಾರೆ. ಆವಾಗ ಈಗ ನಾನು ನನ್ನ ಹೆಂಡತಿಯಿಂದ ತಾನೇ ಇಷ್ಟೆಲ್ಲ ಸಮಸ್ಯೆ ಆಗಿರೋದು, ನಾವಿಬ್ಬರೇ ಇದನ್ನು ಸರಿ ಮಾಡ್ತೀವಿ. ನಾನೇ ಹೋಗಿ ರೋಹನ್ ಹತ್ರ ಮಾತಾಡ್ಬಿಟ್ಟು ಅವ್ನ ಕೈ ಕಾಲು ಹಿಡ್ದು ಇರೋದನ್ನು ಮದುವೆಗೆ ಒಪ್ಪಿಸ್ತೀನಿ, ಮದುವೆ ಮಾಡೋಣ ಅಂತ ಹೇಳ್ತಾ ಇರ್ತಾನೆ. ನೀನು ಅಷ್ಟು ಮಾಡಪ್ಪ ಸಾಕು ಅಂತ ತಾತ ಹೇಳ್ತಾರೆ. ಪಾರಿಜಾತ ಹೇಳ್ತಾಳೆ, ಇವನು ಮತ್ತು ಇವನ ಹೆಂಡತಿಯಿಂದನೇ ತಾನೇ ಮದುವೆ ನಿಂತೋಗಿದ್ದು, ಈಗ ಇವರೇ ಹೋಗಿ ಮಾತಾಡಿದರೆ ರೋಹನ್ ಒಪ್ಕೊಂಡ್ಬಿಡ್ತಾನ, ಇವ್ರು ಏನೂ ಹೋಗೋದು ಬೇಡ, ನಾವೇ ಹೋಗಿ ಮಾತಾಡೋಣ ಅಂತ ಹೇಳ್ತಾ ಇರ್ತಾಳೆ. ಶಾರದಾನು ಅವ್ರ ತಾತನ ಹತ್ರ ಮಾತಾಡೋದಕ್ಕೆ ಅಂತ ಬರ್ತಾಳೆ. ಆಗ ಸುಮಿತ್ರನ ಕೋಪ ಬರುತ್ತೆ. ನನ್ನ ಮಗಳು ಮದುವೆ ವಿಷಯದಲ್ಲಿ ಇವಳು ಮಾತ್ರ ಯಾವುದಕ್ಕೂ ಎಂಟ್ರಿ ಆಗೋದು ಅವಶ್ಯಕತೆ ಇಲ್ಲ, ಇವಳಿಂದನೇ 2 ಸಲ ನನ್ನ ಮಗಳು ಮದುವೆ ನಿಂತೋಗಿದೆ, ಈಗಲೂ ಮದುವೆ ನಿಲ್ಲಿಸ್ಬೇಕು ಅಂತಲೇ ಇವಳು ಯೋಚನೆ ಮಾಡ್ತಿರ್ತಾಳೆ. ಬೇಕಾದ್ರೆ ಸಿದ್ದು ಹೋಗಿ ಅವ್ರ ಮನೇಲಿ ಮಾತಾಡ್ಕೊಂಬರಲಿ, ಈ ಶಾರದಾ ಎಲ್ಲಿಗೂ ಹೋಗೋದು ಬೇಡ ಅಂತ ಹೇಳ್ತಾ ಇರ್ತಾಳೆ. ಭರತ ಸುಮಿತ್ರ ನೀನು ಸ್ವಲ್ಪ ಸುಮ್ಮನೆ ಇರು ಅಂತ ಸಮಾಧಾನ ಮಾಡೋದಕ್ಕೆ ಹೋಗ್ತಾನೆ. ನೀವು ಸುಮ್ಮನೆ ಇರ್ರಿ, ನಾನು ಯಾವಾಗಲೂ ಸುಮ್ಮನೆ ಇರಿಸೋದಕ್ಕೆ ಬರಬೇಡ್ರಿ, ಈ ಶಾರದಾನಿಂದನೇ ನನ್ನ ಮಗಳ ಜೀವನ ಹಾಳಾಗೋಯ್ತು, ಮತ್ತು ಅವಳು ಹೋಗಿ ಅಲ್ಲಿ ಮಾತಾಡಿ ತಿರ್ಗಾ ಎಲ್ಲ ಹಾಳು ಮಾಡಿಬಿಡ್ತಾಳೆ, ಅವಳು ಹೋಗೋದು ಬೇಡ ಅಂತ ಹೇಳ್ತಾ ಇರ್ತಾಳೆ. ಶಾರದಾ ಆ ಥರ ಏನಿಲ್ಲ, ಅವಳು ತುಂಬ ಒಳ್ಳೆಯವಳು, ಸುಮ್ಮನೆ ಇರು ಅಂತ ದಶರಥ ಹೇಳ್ತಾ ಇರ್ತಾನೆ. ಜ್ಯೋತಿಕಂಗೆ ತಲೆ ಕೆಡ್ತಾ ಇರತ್ತೆ. ಏನಿದು ನಾನು ಮದುವೆ ಆಗೋದೇ ಬೇಡ ಅವನ್ನ ಅಂತ ಅಂದ್ಕೊಂಡಿದ್ರು, ಇವರೆಲ್ಲ ಅವನ ಜೊತೆ ಮದುವೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ತಾತ ನಾನೇ ರೋಹನ್ ಹತ್ರ ಮಾತಾಡ್ತೀನಿ, ನೀವು ಯಾರೂ ಹೋಗಿ ಮಾತಾಡೋದು ಬೇಡ ಅಂತ ಹೇಳ್ತಾ ಇರ್ತಾಳೆ. ಜ್ಯೋತಿಕ ನೀನು ಈ ಥರ ಹೇಳ್ತಾ ಇದೆಯಾ ಅಂತ ತಾತ ಕೇಳ್ತಾ ಇರ್ತಾರೆ. ಮತ್ತು ನನ್ನ ಮಗಳಿಗೆ ತುಂಬ ಬೇಜಾರಾಗಿದೆ ಮಾವ, ಅವಳು ಅದಕ್ಕೆ ಇವ್ರು ಯಾರು ಹೋಗೋದು ಬೇಡ ಅಂತ ಹೇಳ್ತಾ ಇರೋದು, ನನ್ನ ಮಗಳಿಗೆ ಇವ್ರು ಯಾರು ಮದುವೆಯಲ್ಲಿ ಇನ್ವಾಲ್ವ್ ಆಗೋದು ಇಷ್ಟ ಇಲ್ಲ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ. ಜ್ಯೋತಿಕನ ರೂಮಲ್ಲಿ ಆಟ ಆಡ್ತಾ ಇರ್ತಾಳೆ. ಅದನ್ನ ನೋಡಿ ಸಿದ್ದುಗೆ ತುಂಬ ಕೋಪ ಬರುತ್ತೆ. ಏನಿದು ಶಾರದವ್ರೆ, ಈ ನಡುವೆ ನಮ್ಮ ದೀಪು ಜ್ಯೋತಿಕನ ಜೊತೆ ಜಾಸ್ತಿ ಇನ್ವಾಲ್ವ್ ಆಗ್ತಾ ಇದ್ದಾಳೆ, ಇದು ನೋಡಿದ್ರೆ ನಂಗೆ ಭಯ ಆಗ್ತಾ ಇದೆ, ಇವಳು ಅವಳ ಬುದ್ಧಿನೆಲ್ಲ ಕೆಡಿಸಿ ನಮ್ಮ ವಿರುದ್ಧನೇ ಏನಾದರೂ ಎತ್ಕಡ್ತಾಳೆ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಹೌದು ಸರ್, ನನಗೆ ಆ ಡೌಟ್ ಇದೆ, ಜ್ಯೋತಿಕ ಈ ಥರ ಎಲ್ಲ ಕೆಲಸಗಳನ್ನ ಮಾಡ್ತಾಳೆ, ಆದರೆ ದೀಪು ಆ ಥರ ಮಾಡೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆದರೆ ಮಕ್ಕಳು ಮನಸ್ಸು ತುಂಬ ಬಿಳಿ ಹಾಳೆ ಥರ, ಇವ್ರು ಯಾರು ಏನು ಹೇಳ್ತಾರೋ ಅದನ್ನೇ ಕೇಳ್ತವೆ, ನಾವು ಆದಷ್ಟು ದೀಪುಗೆ ಸ್ವಲ್ಪ ಬುದ್ಧಿ ಹೇಳಬೇಕು ಅಂತ ಸಿದ್ದು ಹೇಳ್ತಾ ಇರ್ತಾನೆ. 1 ನಿಮಿಷ ಸರ್, ನಾನೇ ಹೋಗಿ ದೀಪನ ಕರ್ಕೊಂಬರ್ತೀನಿ ಅಂತ ಜ್ಯೋತಿಕನ ರೂಮಿಗೆ ಬರ್ತಾಳೆ. ದೀಪು ಮೇಲೆ ಅತಿ ಹಾಕಿ ಪ್ರೀತಿ ಇರೋ ಥರ ನಾಟಕ ಆಡಿಕೊಂಡು, ಏನು ಪುಟ್ಟ ದೀಪು ಪುಟ್ಟ ಅಂತ ಚೆನ್ನಾಗಿ ಮಾತಾಡಿಸ್ಕೊಂಡು ನಾಟಕ ಆಡ್ತಾ ಇರ್ತಾಳೆ. ದೀಪು ಬಾರೆ ಇಲ್ಲಿ ಅಂತ ಕರೀತಾಳೆ. ಇಲ್ಲಮ್ಮ, ನಾನು ಜ್ಯೋತಿಕಾ ಆಂಟಿ ಜೊತೆ ಆಟ ಆಡ್ತಾ ಇದ್ದೀನಿ, ನಾನು ಬರೋದಿಲ್ಲ ಅಂತ ಹೇಳ್ತಾಳೆ. ನೀನು ಇವಾಗ ಬರ್ತೀಯೋ ಇಲ್ವೋ, ನನಗೆ ಕೋಪ ಬರುತ್ತೆ ಅಂತ ಹೇಳ್ತಾಳೆ. ಇಲ್ಲಮ್ಮ, ನಾನು ಆಟ ಆಡ್ಕೊಂಡು ಆಮೇಲೆ ಬರ್ತೀನಿ ಹೋಗು ಅಂತ ಹೇಳ್ತಾ ಇರ್ತಾಳೆ. ಹೇಳಬೇಕು, ನಿನಗೆ ಬರೋದಕ್ಕಾಗೋದಿಲ್ವ ಒಂದ್ಸತಿ ಹೇಳಿದ್ರೆ ಅಂತ ಹೇಳಿ ಕೋಪದಲ್ಲಿ ಕೈ ಹಿಡ್ದು ಹೇಳ್ಕೊಂಡು ಹೋಗೋದಕ್ಕೆ ಅಂತ ಹೋಗ್ತಾಳೆ. ಆಗ ಜ್ಯೋತಿಕ, ಯಾಕೆ ಶಾರದಾ ಮಗುನ ಈ ಥರ ಹೇಳ್ಕೊಂಡು ಹೋಗ್ತಾ ಇದೆಯಾ, ಸ್ವಲ್ಪ ಪ್ರೀತಿಯಿಂದ ನೋಡ್ಕೋ, ಯಾಕೆ ಆ ಥರ ಜೋರು ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಅಲ್ಲಿಂದ ಹೊಂಟೋಗ್ತಾಳೆ. ಆವಾಗ ನೋಡ್ತಾ ಇರು ಶಾರದಾ, ನಿನ್ನ ಮಗಳನ್ನ ನಿನ್ನ ವಿರುದ್ಧ ಹೆಂಗೆ ಕಟ್ತೀನಿ ಅಂತ. ಅವಳು ನಿಧಾನವಾಗಿ ನನ್ನ ಜೊತೆಗೆ ತುಂಬ ಕ್ಲೋಸ್ ಆಗ್ತಾ ಇದ್ದಾಳೆ, ಇನ್ನು ಸ್ವಲ್ಪ ದಿನ ಅಷ್ಟೇ ಅವಳು ನಿನಗೆ ವಿರುದ್ಧ ಹೆಂಗೆ ಮಾತಾಡ್ತಾಳೆ ಅಂತ ನೋಡ್ತಾ ಇರು, ನನಗೆ ಬೇಕಾದಂಗೆ ಅವಳನ್ನ ಯೂಸ್ ಮಾಡ್ಕೊತೀನಿ ಅಂತ ಹೇಳ್ತಿರ್ತಾಳೆ. ಅವಳು ನನ್ನ ಮಗಳು ಯಾವಾಗಲೂ ನನ್ನ ಜೊತೆಗಿರ್ತಾಳೆ, ನಿನ್ನ ಪರವಾಗಿ ಏನು ಮಾತಾಡೋದಿಲ್ಲ, ನೋಡ್ತಾ ಇರು ಅಂತ ವಾರ್ನ್ ಮಾಡಿಬಿಟ್ಟು ಜ್ಯೋತಿಕಂಗೆ ಶಾರದಾ ಆಚೆಗೆ ಹೋಗ್ತಾಳೆ. ಜ್ಯೋತಿಕ ಆಲ್ರೆಡಿ ರೋಹನ್ಗೆ ನೀನು ಬೇರೆಯವ್ರನ್ನ ಮದುವೆ ಮಾಡ್ಕೋ ಅಂತ ಹೇಳಿದ್ದಾಳೆ, ನೀನು ನಂಗೆ ಇಷ್ಟ ಇಲ್ಲ ಅಂತ. ಈಗ ಏನಾದರೂ ಜ್ಯೋತಿಕನಿಗೆ ಶಾರದಾ ಮತ್ತು ಸಿದ್ದು ಇಬ್ಬರು ಹೋಗಿ ರೋಹನ್ ಮನೆಯಲ್ಲಿ ಕನ್ವಿನ್ಸ್ ಮಾಡಿ ಮತ್ತೆ ಮದುವೆ ಆಗೋ ಥರ ಮಾಡ್ತಾರೆ. ಶಾರದನ್ಗೆ ವಿರುದ್ಧವಾಗಿ ಈ ಜ್ಯೋತಿಕ ದೀಪುನ ಎತ್ಕಟ್ಟಿ ಅವಳ ವಿರುದ್ಧ ಮಾತಾಡಿಸಿ ಅವಳ ಮನಸ್ಸಿಗೆ ಚುಚ್ಚೋ ರೀತಿ ಮಾತಾಡಿಸ್ತಾಳೆ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.